ತ್ರೈಲೋಕ್ಯ ಸಂಪದಾ ಲೇಖ್ಯ ಸಮುಲ್ಲೇಖನ ಬಿತ್ತೈ ಸಚ್ಚಿದಾನಂದ ಶಿವಾಯ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ಈ ಪ್ರಪ್ರಥಮವಾಗಿ ನಾನು ನನ್ನ ಆರಾಧ್ಯ ದೈವನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಯಾವತ್ತೂ ಈ ಬುಡ್ರಕಟ್ಟಿ ಗ್ರಾಮ ದೇವತೆಯರನ್ನು ನನ್ನ ಮನದಲ್ಲಿ ಸ್ಮರಿಸುತ್ತಾ, ಇವತ್ತಿನ ಈ ಅಂದ್ರೆ 2005 ಮತ್ತು 6ನೇ ಸಾಲಿನ SSLC ತರಗತಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ಬಳಗದವರಿಂದ ಹಮ್ಮಿಕೊಂಡಂಥ ಈ ಗುರುವಂದನಾ ಕಾರ್ಯಕ್ರಮ ಮತ್ತು ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಪರಮ ಪೂಜ್ಯ ಶ್ರೀ ಶಿವಪಂಚಾಕ್ಷರಿ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ಪಡಮಟ್ಟು, ಅದೇ ರೀತಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಶ್ರೀ SR ಪಾಟೀಲ್ ನಿವೃತ್ತ ಶಿಕ್ಷಕರು ಅವರಿಗೂ ನಮಸ್ಕರಿಸುತ್ತಾ, ಅದೇ ರೀತಿ ವೇದಿಕೆಯ ಮೇಲೆ ಆಸೀನರಾದಂತಹ ಎಲ್ಲ ಉದ್ಘಾಟಕರು, ವಿಶೇಷ ಅತಿಥಿಗಳು ಹಾಗೂ ಮುಖ್ಯ ಅತಿಥಿಗಳು ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಇನ್ನು ಮುದ್ದು ವಿದ್ಯಾರ್ಥಿನಿಯರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ಇವತ್ತು ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತಾ ಇದೆ. ಯಾಕೆಂದರೆ ನಾನು ಇಲ್ಲಿ 9 ವರ್ಷ ಅಂತ ಇಲ್ಲಿಂದ ಟ್ರಾನ್ಸ್ಫರ್ ಆಗೋದು, ಆದರೂ ಸಹಿತ ಎಲ್ಲ ಮಕ್ಕಳು ಇವತ್ತಿಗೂ ನಮ್ಮನ್ನ ನೆನಪಿಟ್ಟಾರಪ್ಪ. ಯಾಕಂತಂದ್ರೆ ಒಂದು ಗುರುವಿನ ವೃತ್ತಿ ಬಹಳ ಶ್ರೇಷ್ಠವಾದಂಥದ್ದು. ಅದಕ್ಕೆ ಜೀವಿಗಳಿಗೆ ಜೀವ ನೀಡುವ ಏಕೈಕ ವ್ಯಕ್ತಿ ಎಂದರೆ ಅದು ಗುರು. ಜೀವಿಗಳಿಗೆ ಜೀವ ನೀಡುವ ಏಕೈಕ ವ್ಯಕ್ತಿ ಎಂದರೆ ಅದು ಗುರು. ಗುರುವಿನ ಸ್ಥಾನ ಶಿಷ್ಟವಾದಂಥದ್ದು, ಶ್ರೇಷ್ಠವಾದಂಥದ್ದು. ಅದಕ್ಕೆ ಜಗತ್ತಿನಲ್ಲಿ, ಅದರಲ್ಲೂ ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ಒಂದು ಮಹತ್ತರವಾದಂಥ ಒಂದು ಸ್ಥಾನವಿದೆ. ತಾಯಿ ಮಗುವಿಗೆ ಜನ್ಮ ಕೊಟ್ರೆ ಗುರು ಮಗುವಿಗೆ ಜೀವನವನ್ನೇ ಕೊಡುತ್ತಾನೆ. ತಾಯಿ ಮಗುವಿಗೆ ಜನ್ಮ ಕೊಟ್ರೆ ಗುರು ತನ್ನ ವಿದ್ಯಾರ್ಥಿಗೆ ಜೀವನವನ್ನೇ ಕೊಡುತ್ತಾನೆ. ಆ ನಿಟ್ಟಿನಲ್ಲಿ ಇವತ್ತು ಒಂದು 2005ನೇ ಮತ್ತು 6ನೇ ಸಾಲಿನ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಆಯೋಜನೆ ಮಾಡಿದ್ದೀರಿ. ಅಂದ್ರೆ ತಂದೆ ತಾಯಿಗೆ ಎದುರು ಮಾತನಾಡದಂತಹ ಮಗ ಗುರುವಿಗೆ ಗೌರವವನ್ನು ಕೊಡುವ ಮಗ ಇತಿಹಾಸದಲ್ಲಿ ಸೋತದ್ದೇ ಇಲ್ಲ. ಉದಾಹರಣೆಯಾಗಿ ನಾವು ಏಕಲವ್ಯನ ಉದಾಹರಣೆಯಾಗಿ ಹೇಳ್ಬೋದು. ಯಾಕಂತಂದ್ರೆ ಅವ ಬರೀ ರಾಜರಿಗೆ ಮಾತ್ರ ಕಲಿಸ್ತಾನೆ ಮಾತು ಕೊಟ್ಟಿರ್ತಾನ. ಆದ್ರೆ ಏಕಲವ್ಯ ಒಂದು ಮಣ್ಣಿನ ಮೂರ್ತಿಯನ್ನ ಮಾಡಿ ಅವನು ಬಿಲ್ಲೋಚನ ಆಗ್ತಾನೆ. ಅದರಂತೆ ಡಾಕ್ಟರ್ BR ಅಂಬೇಡ್ಕರ್ ಇರಬಹುದು, ಶಿಶ್ನಾ ಶರೀಫ್ ಇರಬಹುದು, ಸ್ವಾಮಿ ವಿವೇಕಾನಂದ ಇರಬಹುದು. ಇವರೆಲ್ಲ ಒಂದು ಗುರುವಿನ ಅನುಗ್ರಹದಿಂದ ಮೇಲೆ ಬಂದಾಗ ಇವತ್ತಿನ ಇತಿಹಾಸದ ಪುಟಗಳಲ್ಲಿ ಅವರ ಹೆಸರು ಚಿರಸ್ಥಾಯಿ ಉಳಿದಪ್ಪ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಯಾರ? ಗುರು. ಆ ನಿಟ್ಟಿನಲ್ಲಿ ನೀವೆಲ್ಲ ಇವತ್ತು ನಮಗೆಲ್ಲ ಒಂದು ಶಿಕ್ಷಕ ಬಳಗಕ್ಕೆ ಈ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀರಿ. ಇವತ್ತಿನ ಒಂದು ಜಗತ್ತಿನಲ್ಲಿ ಈ ಮಾಧ್ಯಮಗಳ ಪ್ರಭಾವದಿಂದಾಗಿ ಏನಾಗ್ತಾ ಇದೆ, ನಮ್ಮ ಮಕ್ಕಳಲ್ಲಿ ಒಂದು ಮಾನವೀಯ ಮೌಲ್ಯಗಳು ಕುಸಿತಾ ಇವೆ. ಒಂದು ಆಚಾರ ವಿಚಾರ ಇಲ್ಲ. ಕೆಲವೊಂದು ಮಕ್ಕಳು ಗುರು ಎದುರಿಗೆ ಭೇಟಿ ಆದ್ರೂ ಮಾತನಾಡುವಂತ ಒಂದು ಇದಿಲ್ಲ, ಉದ್ದಟತನ ತೋರಿಸ್ತಾರೆ. ಕೆಲವೊಬ್ಬರು ಮಕ್ಕಳು ಏನೇನೋ ಒಂದು ಬೇರೆ ದಾರಿಯಲ್ಲಿ ಸಾಕ್ತಾ ಇದ್ದಾರೆ. ಆದರೂ ಸಹಿತ ಈ ಬುಡ್ರಕಟ್ಟಿ ಗ್ರಾಮದ ಒಂದು ವಿದ್ಯಾರ್ಥಿನಿಯರಲ್ಲಿ ಆ ಒಂದು ಮಾನವೀಯ ಮೌಲ್ಯಗಳು, ಆಚಾರ ವಿಚಾರಗಳು, ಸಂಸ್ಕೃತಿ ರೀತಿ ನಡೀತಗಳು ಇನ್ನೂ ಜೀವಂತವಾಗಿವೆ ಅನ್ನೋದಕ್ಕೆ ಈ ಒಂದು ಗುರುವಂದನಾ ಕಾರ್ಯಕ್ರಮವೇ ಸಾಕ್ಷಿ ಅಂತ ಹೇಳಿಕೆ ಇಷ್ಟಪಡ್ತೀನಿ. ಇವತ್ತು ನಿಜವಾಗ್ಲೂ ನನ್ನ ಒಂದು ಗುರುವಿನ ವೃತ್ತಿ ಜೀವನ ಬಹಳ ಸಾರ್ಥಕ ಅನಿಸ್ತಾ ಇದೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಒಂದು ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಆಯೋಜನೆಯನ್ನ ಮಾಡಿದಿರಿ. ಆಮೇಲೆ ಇವತ್ತು ನಿಮ್ಮೆಲ್ಲರನ್ನು ಭೇಟಿಯಾಗುವಂತ ಒಂದು ಸುಯೋಗ. ಯಾಕಂದ್ರೆ ನಮಗ್ ನೋಡಿ, ನಾವೀಗ ಮತ್ತೆ ಸರ್ವಿಸ್ 23 ವರ್ಷ, ನಮಗಿನ್ನೂ ಗುರುವಂದನಾ ಮಾಡೋಕ್ಕಾಗಿಲ್ಲ. ಆದ್ರೆ ನಮಗ್ ನೀವು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರೆ ನಾನು ಬಹಳಷ್ಟು ಹೆಮ್ಮೆ ಪಡ್ತೀನಿ. ಅದರಾಗ ಮದುವೆ ಆಗ್ತದೆ ಪಾಪ ಹುಡುಗರು ಏನಾಗ್ಬಿಡ್ತಾರ, ಗಂಡ ಮಕ್ಕಳು ಇದ್ರೊಳಗೆ ಬಿಜಿ ಆಗಿಬಿಡ್ತಾರೆ. ಪಾಪ ಅವರು ಸೌಡ ಆಗೋದಿಲ್ಲ. ಆದ್ರೂ ಇವತ್ತು ನಮ್ಮ ಸಲುವಾಗಿ ನೀವೆಲ್ಲ ಬಿಡುವು ಮಾಡ್ಕೊಂಡು ಎಲ್ಲೋ ಊರಿಂದ ಬಂದು ಈ ಕಾರ್ಯಕ್ರಮದಲ್ಲೇ ಭಾಗಿಯಾಗಿದ್ದಾರೆ ಅಂದ್ರೆ ನಿಜವಾಗ್ಲೂ ನಾನು ನಿಮಗೆ ಚಿರಋಣಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಇಲ್ಲಿ 2002ರಾಗ ಫಸ್ಟ್ ಅಪಾಯಿಂಟ್ ಆದಾಗ ಸರ್ ಹೇಳಿದ್ರು, ಬುಡ್ರಕಟ್ಟಿ ಅಂದ್ರೆ ನಮಗೆ ಸಮೀಪ ಊರು, ನಮ್ಮ ದೊಡ್ಡವಾಡ. ಆದ್ರೂ ನನಗೆ ಏನು ಗೊತ್ತಿರ್ಲಿಲ್ಲ ಬುಡ್ರಕಟ್ಟಿ ಅಂದ್ರೆ ಎಂತ ಊರು, ಹೆಂಗೈತು ಏನೈತೆ ಅಂತ ಹೇಳಿ ಅನ್ಕೊಂಡು ಬಂದಿದ್ದೆ. ಆದ್ರೆ ಇಲ್ಲಿ ಬಂದ ನಂತರ ಗೊತ್ತಾಯ್ತು ಬುಡ್ರಕಟ್ಟಿ ಬಹಳ ಒಂದು ತುಂಬಾ ಒಳ್ಳೆಯ ಊರು, ಒಳ್ಳೆಯ ಜನರು ಇಲ್ಲಿ. ಬಹಳಷ್ಟು ವಿದ್ಯಾರ್ಥಿಗಳು ಹಾಗೆ ನಮ್ಮ ಒಂದು ಈ ವೃತ್ತಿ ಇಷ್ಟು ಎತ್ತರವಾಗಿ ಬೆಳಲಿಕ್ಕೆ ಕಾರಣ ಅಂತಂದ್ರೆ ಮೊದಲು ಒಂದು ಸೇವೆ ಸಲ್ಲಿಸಿದಂತ ಈ ಶಾಲೆಯ ಮಕ್ಕಳು ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ಯಾಕಂತಂದ್ರೆ ಇಲ್ಲಿ ಊರಿನ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ, ಊರಿನವರು ಸಹಿತ ನಮ್ಮ ಪಾಲಕರು ಆಗಿರಬಹುದು, ಒಂದು ಸಹೋದರಿಯರೇ ಆಗಿರಬಹುದು, ನಾವು ಬಹಳಷ್ಟು ಒಂದು ಗೌರವವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಈಗ ಈ ಒಂದು ಕಾರ್ಯಕ್ರಮದ ಒಂದು ವಿಶೇಷ ಅತಿಥಿಗಳಾದಂತಹ ಶ್ರೀ BV ಶಿವಭೂಷಣ್ ಅವರು ಶಿಕ್ಷಣ ಪ್ರೇಮಿಗಳು ಆಗಾಗ ನಮ್ಮ ಶಾಲೆಗೆ ಬರ್ತಾ ಇದ್ರು, ಮಕ್ಕಳಿಗೆ ಒಂದು ಪಾಠವನ್ನು ಹೇಳ್ಕೊಡ್ತಾ ಇದ್ರು. ಅದರ ಜೊತೆಗೆ ವಾಲಂಟಿಯರ್ಸ್ಗೆ ನಮಗೆ ಎಷ್ಟೋ
ಒಂದು ಮಾರ್ಗದರ್ಶನ ಮಾಡಿದ್ದಾರೆ. ಅದಕ್ಕಾಗಿ ನಾ ಬರೀ ಕೇವಲ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ, ಈ ಊರಿನ ಗುರು ಹಿರಿಯರಿರ್ಬೋದು, ಪಾಲಕರಿರ್ಬೋದು, ಆಮೇಲೆ ಶಿಕ್ಷಣ ಪ್ರೇಮಿಗಳಿರ್ಬೋದು, ಇವರೆಲ್ಲರನ್ನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಅವರಿಂದ ಒಂದು ವೃತ್ತಿ, ನನ್ನ ಒಂದು ವೃತ್ತಿಗೆ ಗೌರವ ಬಂದಿದೆ ಅಂತ ಹೇಳ್ಬೋದು. ಇನ್ನು ಏನಪ್ಪಾ ಅಂತಂದ್ರೆ, ಈಗ ನಮ್ಮ ಮಕ್ಕಳು ಹಡೆದ ಮಕ್ಕಳಾದ್ರೆ ನೀವೆಲ್ಲ ಪಡೆದ ಮಕ್ಕಳು, ನಮ್ಮ ಮಕ್ಕಳು ಹಡೆದ ಮಕ್ಕಳಾದ್ರೆ ನೀವೆಲ್ಲ ಪಡೆದ ಮಕ್ಕಳು. ನಮ್ಮ ಮಕ್ಕಳು ಒಮ್ಮೆ ನಮ್ಮನ್ನ ನೋಡೋದಿಲ್ಲ, ಆದ್ರೆ ನಮ್ಮ ಹೊಟ್ಟೆ ತುಂಬಿಸುವಂತಹ ಮಕ್ಕಳು ಯಾರಪ್ಪ? ನೀವು ಇದ್ದಾಗ ನಮ್ಮ ಜೀವನ ಒಂದು ಸುಂದರವಾಗಿ ರೂಪ ಆಗ್ತದೆ. ನೀವು ಇಲ್ಲಿದ್ರೆ ನಮ್ಮ ಜೀವನಕ್ಕೆ ಒಂದು ಅರ್ಥಪೂರ್ಣನೇ ಇಲ್ಲ. ಅದಕ್ಕಾಗಿ ಏನಪ್ಪಾ ಅಂತಂದ್ರೆ, ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅನ್ನುವ ಹಾಗೆ ನನ್ನ ಮೊದಲನೇ ಶಾಲೆ ಬುಡ್ರಕಟ್ಟಿ ಶಾಲೆ. ಇಲ್ಲಿನ 14 ವರ್ಷ ಸೇವೆ ಮಾಡಿದ್ದೇನೆ. ಇನ್ನು ಈ ಮುಂದಿನ ಶಾಲೆಗೆ ಇಷ್ಟು ವರ್ಷ ಆಗತ್ತಿಲ್ಲ ನನಗೆ ಗೊತ್ತಿಲ್ಲ. ಬಹುಶಃ ಇದೆ 14 ವರ್ಷ ಅತಿ ಹೆಚ್ಚು ಒಂದು ಸೇವೆಯನ್ನು ಸಲ್ಲಿಸಿದಂತ ಶಾಲೆ ಆಗ್ಬೋದು. ಅದಕ್ಕಾಗಿ ನನಗೆ ಬುಡ್ರಕಟ್ಟಿ ಶಾಲೆಯ ಮಕ್ಕಳನ್ನಾಗಲಿ ಪಾಲಕರನ್ನಾಗಲಿ ನಾನು ಬೆಳೆಸಿದಂತಹ ಎಲ್ಲ ಒಂದು ನಿಮ್ಮನ್ನು ನಾನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಮರೆತಿನೆಂದರೆ ಮತ್ತೇನಾದರೂ ಮರೆಯಬಲ್ಲೆ, ಮರೆತಿನೆಂದರೆ ಮತ್ತೇನಾದರೂ ಮರೆಯಬಲ್ಲೆ, ಆದರೆ ಬುಡ್ರಕಟ್ಟಿ ಶಾಲೆಯನ್ನ, ಈ ಬುಡ್ರಕಟ್ಟಿ ಊರನ್ನ ಮರೆಯಲ್ಲ ನಾನೇನು ಶಿಲೆ ಏನು, ನಾನೇನು ಶಿಲೆ ಏನು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಏನಪ್ಪಾ ಅಂದ್ರೆ, ನಮ್ಮ ವೃತ್ತಿ ಬಹಳ ಏನಪ್ಪಾ ಅಂದ್ರೆ ಒಂದು ಘನವಾದಂತಹ ವೃತ್ತಿ. ನಾವು ಕೇವಲ ಮಕ್ಕಳಿಗೆ ವಿದ್ಯೆಯನ್ನ ದಾರೆ ಇರೋದಷ್ಟೇ ಅಲ್ಲ, ಮಕ್ಕಳ ಒಂದು ಸರ್ವಾಂಗೀಣ ಒಂದು ಅಭಿವೃದ್ಧಿಯನ್ನ ನಾವೇನ್ ಮಾಡಬೇಕು, ಮಕ್ಕಳಲ್ಲಿ ಒಂದು ಮಾನವೀಯ ಮೌಲ್ಯಗಳನ್ನ, ರೀತಿ ನಡತೆ, ಆಚಾರ ವಿಚಾರ ಸಂಸ್ಕೃತಿಯನ್ನ ನಾವು ಬೆಳೆಸಬೇಕಾಗಿದೆ. ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನಿಂದೆತ್ತ ಸಂಬಂಧವಯ್ಯ, ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಿನ ಉಪ್ಪು ಎತ್ತನಿಂದೆತ್ತ ಸಂಬಂಧವಯ್ಯ, ಬುಡ್ರಕಟ್ಟಿ ಗ್ರಾಮಕ್ಕೂ ನನಗೇನು ಎತ್ತನಿಂದೆತ್ತ ಸಂಬಂಧವಯ್ಯ. ಅದೇ ರೀತಿ ಬಹಳ ಒಂದು ಸಂಬಂಧ ಅವಿನಾಭ. ಇದು ಅಲ್ಮ ಪ್ರಭುವಿನ ವಚನಂತೆ ನನ್ನ ಒಂದು ಋಣ ಏನೋ ಇಲ್ಲಿ ಇತ್ತು, ಅದಕ್ಕೆ ನಾ 2002 ಇಲ್ಲೇ ಅಪಾಯಿಂಟ್ ಆಗಬೇಡಿ. ಅದಕ್ಕಾಗಿ ಬುಡ್ರಕಟ್ಟಿ ಶಾಲೆಯನ್ನ ಮಕ್ಕಳನ್ನ ನಾನು ಎಂದಿಗೂ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ, ಕಾಯಕವೇ ಕೈಲಾಸ ಎನ್ನುವ ಹಾಗೆ ನಾವೆಲ್ಲ ಏನ್ ಮಾಡೋಣ, ನಮ್ಮ ಒಂದು ವಿದ್ಯಾರ್ಥಿಗಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸೋಣ. ನೀವು ಗುರು ಹಿರಿಯರಿಗೆ ಗೌರವ ಕೊಡುವುದನ್ನ ಕಲಿಯಿರಿ, ತಂದೆ ತಾಯಿಗಳ ಗೌರವವನ್ನು ಕೊಡ್ರಿ, ಪಾಲಕರ ಪೋಷಕರಿಗೆ ಗೌರವವನ್ನು ಕೊಡ್ರಿ. ನೀವು ಯಾವತ್ತೂ ಜೀವನದಾಗ ಮುಂದೆ ಬರ್ತೀರಿ. ಇವತ್ತು ಕೆಲವೊಂದಷ್ಟು ಮಕ್ಕಳು ನೀವು ಸರ್ಕಾರಿ ನೌಕರಿಯಲ್ಲಿ ಇರಬಹುದು, ಇನ್ನು ಕೆಲವೊಂದು ಮಕ್ಕಳು ಇಲ್ಲದೇ ಇರಬಹುದು, ಆದ್ರೂ ನಿಮ್ಮ ಜೀವನವನ್ನು ನಿರ್ವಹಿಸುವಂತ ಕಲೆ ಇದೆ ಅಲ್ಲ, ಅದನ್ನ ನೀವು ಬೆಳೆಸ್ಕೊಂಡ್ರು ಹೋಗಿ. ಇವತ್ತಿನ ಒಂದು ಈ ಕಾರ್ಯಕ್ರಮನ ಬಹಳ ಖುಷಿ ಅನಿಸ್ತಾ ಇದೆ. ಯಾಕಂದ್ರೆ ಬಹಳ ಒಂದು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ರಿಂದ ಕಾರ್ಯಕ್ರಮವನ್ನ ನಾವು ನೋಡಿದ್ದಿಲ್ಲ. ನಮ್ಗಿದ ಫಸ್ಟ್ ಗುರುವಂದನ, ಅದಕ್ಕೆ ನಾವು ಬಹಳಷ್ಟು ಹೆಮ್ಮೆ ಅನಿಸ್ತಾ ಇದೆ. ಎಲ್ಲಾ ಶಿಕ್ಷಕರು ಹೇಳಿದ್ರು ಏನಂತಂದ್ರೆ, ಹುಟ್ಟಿದಾಗ ಬರೀ ನಮಗೆ ಉಸಿರಿರುತ್ತೆ ಹೆಸರಿರಲ್ಲ, ಹುಟ್ಟಿದಾಗ ನಮಗ ಉಸಿರಿರುತ್ತೆ ಹೆಸರಿರೋದಿಲ್ಲ, ಆದ್ರೆ ಸತ್ತಾಗ ನಮಗ ಏನಿರ್ತಪ್ಪ ಹೆಸರಿರ್ತದೆ ಉಸಿರು ಇರೋದಿಲ್ಲ. ಆದ್ರೆ ಆ ಉಸಿರು ಉಳಿಯುವ ಹಾಗೆ ನಾವೆಲ್ಲ ನೀವೆಲ್ಲ ಏನ್ ಮಾಡಿದ್ರೆ ಬದುಕಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಾಗೋಣ. ಎಲ್ಲೇ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ, ಎಲ್ಲ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಅರಿಯಲಾದನು ನನ್ನೊಳಗೆ. ಆ ರೀತಿ ನಾನು ನನ್ನ ಮಕ್ಕಳಲ್ಲಿ ದೇವರನ್ನು ಕಾಣ್ತಾ ಇದ್ದೇನೆ. ನನ್ನ ಮಕ್ಕಳ ದೇವರೇ ಅನ್ಕೊಂಡು ನನ್ನ ವೃತ್ತಿಯನ್ನು ನಾನು ಮಾಡ್ತಾ ಇದ್ದೇನೆ. ಇವತ್ತಿನ ದಿವಸ ನೀವು ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಿದ್ರಿ. ಆ ದೇವರು ನಿಮಗೆ ಒಳ್ಳೆಯ ಆರೋಗ್ಯ ಆಯಸ್ಸ ಸಂಪತ್ತನ್ನು ಕೊಟ್ಟು ಸದಾ ಕಾಪಾಡಲಿ. ಯಾವತ್ತಿಗೂ ನಾ ಈ ಬುಡ್ರಕಟ್ಟಿ ಗ್ರಾಮವನ್ನ ಈ ವಿದ್ಯಾರ್ಥಿನಿಯರು ನನ್ನ ಜೀವನದಲ್ಲಿ ಮರೆಯೋದಿಲ್ಲ ಅಂತ ಹೇಳ್ತಾ, ನಿಮಗೆ ಆ ಭಗವಂತ ಒಳ್ಳೆಯದನ್ನ ಮಾಡಲಿ. ನಾನು ಸದಾ ಯಾವಾಗಲೂ ತಮ್ಮ ಒಳ್ಳೆಯದನ್ನ ಬಯಸ್ತೇನೆ ಅಂತ ಹೇಳಿ ನನ್ನೊಂದೆರಡು ಮಾತುಗಳಿಗೆ ವಿದಾಯ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.